ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ ಅಂದ್ರೆ ಆಟಿಕಾಗೆ ಕಾಲ್ ಮಾಡಿ 8880300300. ಅಟ್ಟಿಕಾ ಗೋಲ್ಡ್ ಕಂಪನಿ. ಹಾಯ್ ಹಲೋ ನಮಸ್ಕಾರ, ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ರಾಮ್ ಬಡ್ಗೇರ್. ಪ್ರತಿಯೊಬ್ಬರು ಕಾಯ್ತಾ ಇರುವಂತ ಕ್ಷಣ, ಪ್ರತಿಯೊಬ್ಬರು ಕಾಯ್ತಾ ಇರುವಂತ ದಿನ ಇವತ್ತು ಬಂದೇ ಬಿಟ್ಟಿದೆ. ಗುಜರಾತ್ನ ಅಹಮದಾಬಾದ್ನ ನರೇಂದ್ರ ಮೋದಿ ಸ್ಟೇಡಿಯಂನಲ್ಲಿ RCB ವರ್ಸಸ್ GT ನಡುವೆ 2026ರ IPL ಫೈನಲ್ ಪಂದ್ಯ ನಡೆಯಲಿದೆ. ನಮ್ಮ ಕನ್ನಡಿಗರಿಗೆ ಏನು ಖುಷಿ ಗೊತ್ತಾ, ಇವತ್ತು ಎರಡನೇ ಬಾರಿಗೆ ಸತತವಾಗಿ ನಮ್ಮ RCB ಫೈನಲ್ ತಲುಪಿರೋದು. ನಮ್ಮ ದುರಂದರ್ ಕ್ಯಾಪ್ಟನ್ ರಜತ್ ಪಟಿದಾರ್ ಹೇಳ್ತಾರೆ, ನಾವು ಡಿಪೆಂಡಿಂಗ್ ಚಾಂಪಿಯನ್ಸ್ ಅಲ್ಲ, ಅಟ್ಯಾಕಿಂಗ್ ಚಾಂಪಿಯನ್ಸ್ ಅಂತ ಹೇಳಿ. ಅದೇ ರೀತಿಯಾಗಿ ಅಟ್ಯಾಕ್ ಮಾಡಿಕೊಂಡು ಎಲ್ಲರನ್ನ ಬಗ್ಗು ಬಡಿದು ಇವತ್ತು ಫೈನಲ್ಗೆ ಲಗ್ಗೆ ಇಟ್ಟಿರೋದು. GTಯನ್ನು ಕೂಡ ಬಗ್ಗು ಬಡಿಯೋದು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಎಲ್ಲವೂ ಕೂಡ ಗೊತ್ತಾಗ್ತಾ ಹೋಗುತ್ತೆ. ಸೊ ಇವತ್ತಿನ ಪಂದ್ಯ ಯಾವ ರೀತಿಯಾಗಿರುತ್ತೆ, ಎರಡೂ ತಂಡಗಳ ಬಲ ಏನು, ಜೊತೆಗೆ RCBಯ ಸ್ಟ್ರೆಂತ್ ಏನು, RCBಯಲ್ಲಿರುವಂತ ವೀಕ್ನೆಸ್ ಏನು, ಜೊತೆಗೆ GT ಯಾವ ರೀತಿಯಾಗಿದೆ, GTಯಲ್ಲಿರುವಂತ ವೀಕ್ನೆಸ್ ಎದ್ದು ಕಾಣಿಸ್ತಾ ಇದೆಯಾ ಅಥವಾ ಸ್ಟ್ರೆಂತ್ ಸಿಕ್ಕಾಪಟ್ಟೆ ಇದೆಯಾ ತಂಡಕ್ಕೆ, ಜೊತೆಗೆ RCBಯನ್ನ ಬಗ್ಗು ಬಡಿಯೋದಕ್ಕೆ GT ಯಾವ ರೀತಿಯಾಗಿ ಪ್ಲಾನ್ ಮಾಡ್ಕೊಂಡಿದೆ, ಅಹಮದಾಬಾದ್ ಸ್ಟೇಡಿಯಂ GT ಅವರಿಗೆ ಪ್ಲಸ್ ಆಗುತ್ತಾ ಅಥವಾ RCB ಅವ್ರಿಗೆ ಪ್ಲಸ್ ಆಗುತ್ತಾ, ಇದೆಲ್ಲದರ ಬಗ್ಗೆ ಚರ್ಚೆ ಮಾಡ್ತಾ ಹೋಗೋಣ. ಜೊತೆಗೆ ಟಾಸ್ ಗೆದ್ದವರು ಮೊದಲು ಬ್ಯಾಟಿಂಗ್ ಮಾಡಬೇಕಾ ಅಥವಾ ಬೌಲಿಂಗ್ ಮಾಡಬೇಕಾ, ಏನ್ ಮಾಡಿದ್ರೆ ಒಳ್ಳೆಯದು, ಇದೆಲ್ಲದರ ಬಗ್ಗೆಯೂ ಕೂಡ ಚರ್ಚೆ ಮಾಡ್ತಾ ಹೋಗ್ತೀವಿ. ಇದೇ ಈ ಹೊತ್ತಿನ ವಿಶೇಷ. ಒನ್ಸ್ ಮೋರ್ RCB. ವೀಕ್ಷಕರೇ, ಇನ್ನೇನು ಕೆಲವು ನಿಮಿಷಗಳಲ್ಲಿ ಗುಜರಾತ್ನ ಅಹಮದಾಬಾದ್ನ ಸ್ಟೇಡಿಯಂನಲ್ಲಿ, ನರೇಂದ್ರ ಮೋದಿ ಸ್ಟೇಡಿಯಂನಲ್ಲಿ RCB ವರ್ಸಸ್ GT ಫೈನಲ್ ಕದನ ಶುರುವಾಗುತ್ತೆ. ಕೊನೆಯ ಘಟ್ಟ ತಲುಪಿದೆ 19ನೇ ಆವೃತ್ತಿಯ IPL. ಅಹಮದಾಬಾದ್ ಅಖಾಡದಲ್ಲಿ ಯಾರಿಗೆ IPL ಕಿರೀಟ? ರೋಚಕ ಸಮರಕ್ಕೆ ನರೇಂದ್ರ ಮೋದಿ ಸ್ಟೇಡಿಯಂ ರೆಡಿ ಆಗಿದೆ. ಈಗ ಹೈ ವೋಲ್ಟೇಜ್ ಕದನದಲ್ಲಿ ಕಪ್ ಗೆಲ್ಲೋದು ಯಾರು ಅನ್ನೋ ಕುತೂಹಲ ಅಂತೂ ಇದ್ದೇ ಇದೆ. ಕ್ವಾಲಿಫೈಯರ್ 1 ಗೆದ್ದು ನೇರವಾಗಿ ಫೈನಲ್ ಪ್ರವೇಶ ಪಡೆದಿರುವುದು ನಮ್ಮ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ. ಇನ್ನು ಕ್ವಾಲಿಫೈಯರ್ 2ರಲ್ಲಿ ರಾಜಸ್ಥಾನವನ್ನ GT ಮಣಿಸ್ತು. ಎರಡನೇ IPL ಟ್ರೋಫಿ ಮೇಲೆ RCB ಕಣ್ಣಿಟ್ಟಿದೆ ಈಗ, ಜೊತೆಗೆ GT ಕೂಡ. ಬಲಿಷ್ಠ ತಂಡಗಳ ಮಹಾಸಮರಕ್ಕಾಗಿ ಇಡೀ ದೇಶವೇ ಕಾತುರದಿಂದ ಎದುರು ನೋಡ್ತಾ ಇದೆ. ಒಂದ್ ಕಡೆ ರಾಜ, ಮತ್ತೊಂದ್ ಕಡೆ ಯುವ ರಾಜ, ಅಂದ್ರೆ ಒಂದ್ ಕಡೆ ಕಿಂಗ್ ಕೊಹ್ಲಿ, ಮತ್ತೊಂದ್ ಕಡೆ ಪ್ರಿನ್ಸ್ ಗಿಲ್ ಇದ್ದಾರೆ. ಸೊ ಹಂಗಾಗಿ ಇವರಿಬ್ಬರಲ್ಲಿ ಯಾರು ಇವತ್ತು ಅಖಾಡದಲ್ಲಿ ಮಿಂಚುತ್ತಾರೆ, ಯಾರು ಅದ್ಭುತವಾಗಿ ಆಡ್ತಾರೆ, ಯಾರು ಅಂತಿಮವಾಗಿ ಗೆಲುವನ್ನ ಸಾಧಿಸ್ತಾರೆ ಅನ್ನೋ ಪ್ರಶ್ನೆ. ಇನ್ನು ಇದುವರೆಗೂ ಈ ಒಂದು 2026ರ IPL ನಲ್ಲಿ ನಮ್ಮ RCB ಅದ್ಭುತವಾಗಿ ಆಟ ಆಡಿದೆ, ಜೊತೆಗೆ GT ಕೂಡ. ಬಟ್ GT ಮೇಲೆ ಮೇಲುಗೈ ಸಾಧಿಸಿರೋದು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು. ಸೊ ಆ ನಿಟ್ಟಿನಲ್ಲಿ ಇವತ್ತು ಕೂಡ ಸಿಕ್ಕಾಪಟ್ಟೆ ನಿರೀಕ್ಷೆ ಇದೆ, ನಮ್ಮ RCB ಗೆಲ್ಲುತ್ತೆ ಅಂತ ಹೇಳಿ. ಬಹಳಷ್ಟು ಪ್ರಶ್ನೆಗಳಿದಾವೆ, ಕುತೂಹಲ ಇದೆ, ಮತ್ತೆ ಯಾವ ಪಿಚ್ ಕೊಡ್ತಾರೆ ಅನ್ನೋದೊಂದು ಪ್ರಶ್ನೆ. ಜೊತೆಗೆ ಲಕ್ಷಾಂತರ ಜನ ವೀಕ್ಷಕರ ಮುಂದೆ ಅಥವಾ ಪ್ರೇಕ್ಷಕರ ಮುಂದೆ ಆಡೋದು ಅಷ್ಟು ಸುಲಭದ ವಿಚಾರ ಅಲ್ಲ. ಫೈನಲ್ ಅಂತ ಬಂದಾಗ ಅದರಲ್ಲೂ RCB ಸಿಕ್ಕಾಪಟ್ಟೆ ಅಭಿಮಾನಿಗಳನ್ನ ಹೊಂದಿರುವಂತ RCB ಅಭಿಮಾನಿಗಳಲ್ಲಿ ಜಮಾಯಿಸ್ಕೊಂಡ್ಬಿಟ್ರೆ ಮುಗಿದೇ ಹೋಯ್ತು. ಇಡೀ ಮ್ಯಾಚ್ ಮುಗಿಯೋವರೆಗೂ RCB ಅಂತ ಕೇಳ್ತಾನೆ ಇರುತ್ತೆ. ಸೊ ಅದನ್ನ ಎದುರಿಸೋದು ಕೂಡ ಗುಜರಾತ್ಗೆ ದೊಡ್ಡ ಸವಾಲಾಗಿರುತ್ತೆ. ಹೌದು, ಅದು ಗುಜರಾತ್ನ ತವರು ಮೈದಾನ ಆಗಿದ್ರು ಕೂಡ ಅಲ್ಲಿ ಬರ್ದಿಟ್ಕೊಳ್ಳಿ, ಅತಿ ಹೆಚ್ಚಾಗಿ ಸೇರೋದು ಮಾತ್ರ RCB ಫ್ಯಾನ್ಸ್, ಅದರಲ್ಲಿ ಯಾವುದೇ ರೀತಿಯಾದಂಥ ಅನುಮಾನ ಇಲ್ಲ. ಸೊ ಇದೆಲ್ಲದರ ಜೊತೆಗೆ ರಜತ್ ಪಟಿದಾರ್ಗೂ ಕೂಡ ಒಂದು ಸವಾಲಿದೆ. ಜೊತೆಗೆ ಪ್ರಿನ್ಸ್ ಗಿಲ್ ಏನಿದಾರಲ್ಲ, ತಮ್ಮ ಕ್ಯಾಪ್ಟನ್ಸಿಯಲ್ಲಿ ಚೊಚ್ಚಲ ಕಪ್ ಗೆಲ್ಲುವಂತ ವಿಶ್ವಾಸದಲ್ಲಿದ್ದಾರೆ. ಮತ್ತು ಅವರ ಓಪನಿಂಗ್ ಪೇರ್ ಇದೆಯಲ್ಲ, ಸಾಯಿ ಸುದರ್ಶನ್ ಮತ್ತು ಗಿಲ್,
ಬಹಳ ಅದ್ಭುತವಾಗಿ ಆಡ್ಕೊಂಡು ಬಂದಿದ್ದಾರೆ. ಅವ್ರು ಯಾವಾಗ ಮಿಂಚಿಲ್ವೋ ಅಥವಾ ಯಾವಾಗ ಒಳ್ಳೆಯ ಪರ್ಫಾರ್ಮೆನ್ಸ್ ಬಂದಿಲ್ವೋ ಅವ್ರ ಬ್ಯಾಟ್ನಿಂದ, ಆಗ GT ಸ್ವಲ್ಪ ಕಷ್ಟಪಟ್ಟಿದೆ ಗೆಲ್ಲೋದಕ್ಕೆ. ಇದ್ರ ಜೊತೆಗೆ ನಮ್ಮ RCB ಬಗ್ಗೆ ಹೇಳ್ಬೇಕಂತ ಅಂದರೆ ಭಾಳ ಅದ್ಭುತವಾದಂಥ ಬ್ಯಾಟಿಂಗ್ ಇದೆ. ಒಬ್ಬರು ಫೇಲ್ ಆದರೂ ಮತ್ತೊಬ್ಬರು ಮಿಂಚುವಂಥ ಸಾಧ್ಯತೆ ಇದ್ದೇ ಇರುತ್ತೆ. ಅದರಲ್ಲೂ ನಮ್ಮ ಓಪನಿಂಗ್ ಪೇರ್ ಇದೆಯಲ್ಲ ಭಾಳ ಅದ್ಭುತವಾಗಿರೋದು. ಈಗಾಗಲೇ ವೆಂಕಟೇಶ್ ಅಯ್ಯರ್ ಅದ್ಭುತವಾದಂಥ ಫಾರ್ಮ್ನಲ್ಲಿದ್ದಾರೆ. ಫಿಲ್ ಸಾಲ್ಟ್ ಏನಾದರೂ ಇವತ್ತು ಇರ್ತಾರಾ?